ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿಮ್ಮ ಕನ್ನಡ ಗೇಮರ್ಸ್ ರೋಡ್ ATAKGB ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ಏನಂತಂದ್ರೆ ನಮ್ ಕಾಲೇಜ್ ಕಡೆಯಿಂದ ಇಂಟರ್ನ್ಶಿಪ್ ವಿಸಿಟ್ ಇತ್ತು. ಸೊ ಅದಕ್ಕೆ ಪಕ್ಕವಾದ ಡೇಟ್ ಚೂಸ್ ಮಾಡ್ಕೊಂಡು ಎಲ್ಲಾನು ಅರೇಂಜ್ ಮಾಡಿ ಬಸ್ಗೆಲ್ಲ ಪೂಜೆ ಮಾಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇಂಡಸ್ಟ್ರಿ ವಿಸಿಟ್ ಎಲ್ಗಪ್ಪ ಹೋಗಿದ್ವಿ ಅಂತಂದ್ರೆ ಮೈಸೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ನಿಗಮ ಇಲ್ಲಿಗೆ ಹೋಗಿದ್ದು. ಆಕ್ಚುಲಿ ಇದು ದೊಡ್ಡ ಫ್ಯಾಕ್ಟ್ರಿ. ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಹಲವಾರು ವಿಷಯಗಳು ಹೇಳ್ಕೊಟ್ರು. ಎಷ್ಟು ಲೀಟರ್ ಹಾಲ್ ಬರ್ತದೆ, ಹೆಂಗ್ ಸ್ಟೋರ್ ಮಾಡ್ತಾರೆ, ಅದ್ರ ಪ್ರೋಸೆಸ್ ಏನು ಅದೆಲ್ಲ ಹೇಳ್ಕೊಟ್ರು. ಅವ್ರು ಯಾವ ಪ್ರಾಡಕ್ಟ್ ನ ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿ ಅದ್ರೆಲ್ಲ ಫುಲ್ ಡೀಟೇಲ್ಸ್ ಹೇಳ್ಕೊಟ್ರು. ಮತ್ತೆ ಅದ್ ಹೆಂಗೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನೋದು ಲೈವ್ ಆಗಿ ನಮ್ಗೆ ತೋರಿಸಿದ್ರು. ನಾವ್ ಇದೇ ತರ ಫಸ್ಟ್ ಟೈಮ್ ನೋಡೋದ್ರಿಂದ ನಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಹಿಂಗೆಲ್ಲ ಆಯ್ತದ, ಹಿಂಗೆಲ್ಲ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನಾವು ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ಏನು ಅಂತಂದ್ರೆ ಫೋನ್ ತಗೋಕೆ ಅಲೋ ಮಾಡ್ಲಿಲ್ಲ, ಇಲ್ಲಾಂದ್ರೆ ನಾನು ವಿಡಿಯೋ ಮಾಡಿರುವೆ, ನಿಮ್ಗೂ ತೋರಿಸಬಹುದಿತ್ತು. ಅಲ್ಲಿ ಹೇಳ್ಕೊಡೋ ಅಂತವ್ರು ನಮ್ಗೆ ತುಂಬಾ ಫ್ರೆಂಡ್ಲಿಯಾಗಿ ಎಲ್ಲಾ ವಿಷಯ ಹೇಳ್ಕೊಡ್ತಾ ಇದ್ರು. ನಾವು ಹಲವಾರು ವಿಷಯಗಳನ್ನ ತಿಳ್ಕೊಂಡ್ವಿ. ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದಂತದ್ದೇ ರೀಜಿಯನ್ ಮ್ಯೂಸಿಯಂ ಆಫ್ ನ್ಯಾಷನಲ್ ಹಿಸ್ಟ್ರಿ, ಮೈಸೂರಲ್ಲಿರೋದು. ಮ್ಯೂಸಿಯಂ ಒಳಗಡೆ ಎಂಟರ್ ಆಗುವಾಗ್ಲೇ ತುಂಬಾ ಚೆನ್ನಾಗಿತ್ತು. ಮತ್ತೆ ಅದ್ರಲ್ಲಿ ಯಾವ್ಯಾವ ವಿಷಯಗಳು ಐತೆ ಅನ್ನೋದು ತಿಳ್ಕೊಳಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಒಳಗಡೆ ಎಂಟರ್ ಆದ ತಕ್ಷಣ ನೋಡಿದೆ ಈ ಆನೆ ಏನು ಅಂತಂದ್ರೆ ಆಕ್ಚುಲಿ ಫುಲ್ ಕಂಬಿಯಿಂದನ ಮಾಡೋರೆ. ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ತರ ಹಿಂಗೆಲ್ಲ ಮಾಡ್ಬೋದಾ ಅಂತ. ಆಮೇಲೆ ಸುತ್ತಮುತ್ತ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತೆ. ಈ ಆನೆ ಆರ್ಟ್ ಯೂಸ್ ಮಾಡಕ್ಕೆ ಬೇರೆ ಏನಂದ್ರೆ ಏನು ಯೂಸ್ ಮಾಡಿ, ಬೇರೆ ಕಂಬಿ ಮಾತ್ರ ಯೂಸ್ ಮಾಡೋರೆ. ಯಾವ ರೇಂಜ್ ಚೆನ್ನಾಗೈತೆ ನೋಡಿ. ನಂಗಂತೂ ತುಂಬಾ ಇಷ್ಟ ಆಯ್ತು. ಅದ್ರ ನೆಕ್ಸ್ಟ್ ರೂಮ್ ಅಲ್ಲಿ ಸುಮಾರು ಐಟಮ್ಸ್ ಮಡಗಿದ್ರು. ಆನೆ ಆಟ ಮತ್ತೆ ಇದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋಂತ ಐಟಮ್ಸ್ ನೆಲ್ಲ ಏನೋ ಮಡಗಿದ್ರು. ಸಮಥಿಂಗ್ ಇದೇನು ಅಂತ ನಂಗೆ ಕರೆಕ್ಟಾಗಿ ಅರ್ಥ ಆಗ್ಲಿಲ್ಲ. ಈ ಛತ್ರಿ, ಬಲ್ಬ್, ಕೂಲಿಂಗ್ ಗ್ಲಾಸ್ ಮತ್ತೆ ಫೋನು. ಆ ಫೋನ್ ಆಕ್ಚುಲಿ C-ಪಿನ್ ಚಾರ್ಜರ್ ಅದು. ಮತ್ತೆ ಜಟ್ಟು ಇದನ್ನೆಲ್ಲ ಏನೋ ಮಡಗಿದ್ರು. ನಂಗೂ ಕರೆಕ್ಟಾಗಿ ಏನೋ ಸಮಥಿಂಗ್ ಇದು ಅರ್ಥ ಆಗ್ಲಿಲ್ಲ. ನಾವೆಲ್ಲ ಅನ್ಕೊಂಡ್ವಿ ಇಷ್ಟೇನಾ ಈ ಮ್ಯೂಸಿಯಂ ಅಲ್ಲಿ ಅಂತ ಅನ್ಕೊಂಡ್ವಿ. ಬಟ್ ಹೋಯ್ತಾನೆ ಗೊತ್ತಾಯ್ತು ಇಷ್ಟು ಮಟ್ಟ ಇಂಟ್ರೆಸ್ಟಿಂಗ್ ಆದ ವಿಷಯಗಳೆಲ್ಲ ಐತೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ರೂಮ್ ಹೋದಾಗ ಅಲ್ಲಿ ಸುಮಾರು ಅನಿಮಲ್ಸ್ ಸ್ಕಲ್ಗಳಿದ್ದು. ಅಲ್ಲಿರೋ ಆಲ್ಮೋಸ್ಟ್ ಜನಕ್ಕೆ ಅಟ್ರಾಕ್ಟ್ ಮಾಡಿದ ವಿಷಯ ಏನು ಅಂತಂದ್ರೆ ಈ ಜಿರಾಫೆ. ಸುಮಾರು ಜನ ಅದ್ರ ಜೊತೆ ಫೋಟೋ ತಗೊಂಡ್ರು. ಬಟ್ ನನ್ನ ತುಂಬಾ ಅಟ್ರಾಕ್ಟ್ ಮಾಡಿದ ವಿಷಯ ಏನು ಅಂತಂದ್ರೆ ಆಮೇಲೆ ತೋರಿಸ್ತೀನಿ. ಇದನ್ನ ನೋಡೋಕೆ ತುಂಬಾ ರಿಯಲಿಸ್ಟಿಕ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ನೋಡಕ್ಕೆ. ಮತ್ತೆ ಇದು ಫುಲ್ ಡೀಟೇಲ್ಸ್ ನ ಸೈಡ್ಗೆ ಹಾಕಿದ್ರು. ಅದ್ರದ್ದು ಟೈಪ್, ಸೈಜ್, ವೈಟ್ ಎಲ್ಲ ಹಾಕಿದ್ರು ಅದ್ರಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಸಮುದ್ರದಲ್ಲಿ ಇರೋ ಡಿಫ್ರೆಂಟ್ ಆದ ಐಟಮ್ಸ್ ಎಲ್ಲ ಮಡಗಿದ್ರು ಅಲ್ಲಿ. ಇಲ್ಲಿ ಹಲವಾರು ವಿಷಯಗಳನ್ನ ಬಾಕ್ಸ್ ಮಾಡಿ ಸಪರೇಟ್ ಆಗಿ ಎಲ್ಲ ಮಡಗಿದ್ರು ಇಲ್ಲಿ. ನೆಕ್ಸ್ಟ್ ನನ್ನ ಅಟ್ರಾಕ್ಟ್ ಮಾಡಿದ್ದು ಅಂತಂದ್ರೆ ಇದು ಕಡಲದ ಐತೆ ತಿಮಿಂಗಳ. ಈ ತಿಮಿಂಗಳ ಎಷ್ಟು ದೊಡ್ಡದಾಗೈತೆ ಅಂತ ನೋಡಿ. ಒಂದ್ ಸೈಡ್ ಪೂರ್ತಿ ಇದನ್ನೇ ಕವರ್ ಮಾಡ್ಕೊಂಡೈತೆ. ಇದು ವಿಡಿಯೋ ಲೆಂತ್ ಎಷ್ಟು ಹೋಗೈತೆ. ಆಕ್ಚುಲಿ ನಾನು ಸ್ಪೀಡ್ ಮಾಡಿರೋದು ಇದು. ನಾನು ಇದ್ರ ಮೂಳೆಗಳೆಲ್ಲ ನೋಡಿ ಟೋಟಲ್ ಫುಲ್ ಅಂಡ್ ಫುಲ್ ಡಿಫ್ರೆಂಟ್ ಆಗಿ ಐತೆ. ನಾನು ಹೇಳ್ದಾಗ ಒಂದ್ ಸೈಡ್ ಪೂರ್ತಿ ಇದೇ ಕವರ್ ಮಾಡ್ಕೊಂಡೈತೆ ನೋಡಿ. ಇದು ಇದ್ರ ಪಕ್ಕದಲ್ಲಿ ಸುಮಾರು ಗೂಡ್ಗಳಿದ್ದು. ಇದ್ರ ಆಲ್ಮೋಸ್ಟ್ ಗೂಡ್ಗಳನ್ನ ನಾವು ನೋಡಿದೀವಿ. ಬಟ್ ಸುಮಾರು ಗೂಡ್ಗಳನ್ನ ನಾವು ಇದೇ ತರ ಆಯ್ತು ಅಂತ ನಮ್ಗೆ ತುಂಬಾ ಆಶ್ಚರ್ಯ ಆಯ್ತು. ಇಡೀ ಮ್ಯೂಸಿಯಂ ಅಲ್ಲೇ ತುಂಬಾ ರಿಯಲಿಸ್ಟಿಕ್ ಆಗಿದೆ ವಿಷಯ ಏನು ಅಂತಂದ್ರೆ ಈ ಹುಲಿ. ಯಾಕೆ ಅಂತಂದ್ರೆ ಆ ಕಾರ್ಡ್ನ ಸೆಟಪ್ ಮತ್ತೆ ಆ ಲೈಟಿಂಗ್ ಸೆಟಪ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತೆ ಆ ಹುಲಿನೂ ತುಂಬಾ ರಿಯಲಿಸ್ಟಿಕ್ ಆಗಿತ್ತು. ಅದ್ರಿಂದ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಕಾಡೊಳಗೆ ಹೋಗಿ ನಿಜ ಹುಲಿ ನೋಡಿದಾಗ ಅನಿಸ್ತಿತ್ತು ನಮ್ಗೆಲ್ಲ. ಆ ಲೈಟಿಂಗ್ ಸೆಟಪ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಪಕ್ಕ ರಿಯಲಿಸ್ಟಿಕ್ ಆಗಿತ್ತು. ಅದ್ರ ಪಕ್ಕದಲ್ಲಿ ಇನ್ನೊಂದು ಹುಲಿ ಇತ್ತು. ಅದೇನೋ ಬೇಟೆಗೆ ರೆಡಿ ಆಗಿರೋ ತರ ಸ್ಟ್ಯಾಂಡ್ ಆಗಿತ್ತು. ಅದು ಇಡೀ ಮ್ಯೂಸಿಯಂ ಅಲ್ಲಿ ಬೆಸ್ಟ್ ಆದ ಜಾಗ ಇದು. ಯಾಕೆ ಅಂತಂದ್ರೆ ರಿಯಲ್ ಫೀಲ್ ಕೊಡುತ್ತೆ ಇಲ್ಲಿ. ಅದ್ರ ಆಪೋಸಿಟ್ ಸುಮಾರು ಪ್ರಾಣಿಗಳಿದ್ದು. ಕರಡಿ, ಚಿರತೆ, ಹುಲಿ ಇತ್ತು. ಬಟ್ ಒಂದ್ ಥಿಂಗ್ ಏನು ಅಂತಂದ್ರೆ ಒಂದೇ ಒಂದ್ ಮಿಸ್ ಆಗಿದ್ದು. ಅದೇ ಲೈಟಿಂಗ್ ಸೆಟಪ್ ನ ಇಲ್ಲೂ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಆಕ್ಚುಲಿ. ಆದ್ರೂ ಡೈರೆಕ್ಟ್ ಆಗಿ ಪ್ರಾಣಿಗಳನ್ನ ನೋಡೋ ತರ ಫೀಲ್ ಸಿಕ್ತಿತ್ತು ಅಲ್ಲಿ. ಅಲ್ಲಿ ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಇದು ಸಿಗುತ್ತೆ. ಇಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು. ನಮ್ ಕಾಡಿನ ರಾಜ ಸಿಂಹ ಎಲ್ಲ ಇದ್ರು. ಅವ್ರ ಜೊತೆ ಫೋಟೋ ಎಲ್ಲ ತಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಡಿಫ್ರೆಂಟ್ ಆದ ಮೀನ್ಗಳ ಸೆಕ್ಷನ್ ಬಂತು. ಇಲ್ಲಿ ಡಿಫ್ರೆಂಟ್ ಆದ ಮೀನ್ಗಳು ಸಮುದ್ರದಲ್ಲಿ ಹೆಂಗೆಲ್ಲ ಇರ್ತವೆ ಅಂತ ಅನ್ನೋದು ತುಂಬಾ ಕ್ಲಿಯರ್ ಆಗಿ ತೋರಿಸಿದ್ದಾರೆ ನೋಡಿ.
ನೆಕ್ಸ್ಟ್ ಇಲ್ಲಿಗೆ ಎಂಟರ್ ಆದಾಗ ಸುಮಾರು ವಿಷಯಗಳು ನೋಡಿದ್ವಿ. ಆಗಿನ ಕಾಲದ ಸಮುದ್ರದಲ್ಲಿರೋ ಜೀವಿಗಳನ್ನ ಅದರ ಫುಲ್ ಡೀಟೇಲ್ಸ್ ಎಲ್ಲ ಅಲ್ಲಿ ತೋರಿಸಿದ್ರು. ಮತ್ತೆ ನಾವು ಅದನ್ನೆಲ್ಲ ಓದಿ ಸುಮಾರು ವಿಷಯಗಳನ್ನೆಲ್ಲ ತಿಳ್ಕೊಂಡು ಯಾರ ನಿಂತವ್ರು ಅನ್ಕೋಬಿಟ್ಟಲ್ಲ ನಿಜ.
ಸೊ ಫೈನಲ್ ಎಲ್ರು ಕೇಕ್ ನೆಲ್ಲ ಕಟ್ ಮಾಡಿ ಆ ಟ್ರಿಪ್ ನ ಆಲ್ಮೋಸ್ಟ್ ಮುಗಿಸ್ತು. ಟ್ರಿಪ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಈ ಇಂಡಸ್ಟ್ರಿ ವಿಸಿಟ್ ಮತ್ತೆ ಟ್ರಿಪ್ ಅಲ್ಲಿ ಎಲ್ಲರೂ ತುಂಬಾ ಖುಷಿಯಾಗಿದ್ರು. ನಾವು ಹೋಗೋ ಟೈಮ್ ಅಲ್ಲಾದ್ರೆ ಸರಿ, ಬರೋ ಟೈಮ್ ಅಲ್ಲಾದ್ರೆ ಸರಿ, ಎಲ್ಲರೂ ವೈಬ್ ಮಾಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಿದ್ದು. ಟ್ರಿಪ್ ಫೈನಲ್ ಆಗಿ ಮುಗೀತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಇಟ್ಸ್ ಮಿ ಆರ್ಯಾ ಸೈನಿಂಗ್ ಆಫ್. ಬಾಯ್ ಬಾಯ್.